ಹಲೋ, ಯಾರು? MD ಸಾಹೇಬ್ರೆ, ಸಿಟ್ಟಾಗ್ಬಿಡಿ, 1 ನಿಮಿಷ ಮಾತಾಡ್ಬೇಕಿತ್ತು. ನಾನ್ ಬ್ಯುಸಿ ಇದೀನಿ, ಈಗ ಮಾತಾಡಕ್ಕಾಗಲ್ಲ. ಹಲೋ 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 ಹಲೋ, ಪ್ಲೀಸ್ 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 ಫೋನ್ ಕಟ್ ಮಾಡ್ಬಿಡಿ. ನಿಮಗೆ ನನ್ ಮೇಲೆ ಕೋಪ ಬಂದಿದೆ ಅಂತ ಗೊತ್ತು. ನೆನ್ನೆ ನಮ್ಮ ಮನೇಲಿ ಏನೇನೋ ಟೆನ್ಷನ್ ಇತ್ತು. ನಾನ್ ಬೇರೆ ನಿಮ್ ಹತ್ರ ಆಶಾಗ್ ಮಾತಾಡ್ದೆ. ಐ ಆಮ್ ರಿಯಲಿ ಸಾರಿ. ಪ್ಲೀಸ್ ಅದ್ ನಮ್ ಮೈಂಡಲ್ಲಿ ಇಟ್ಕೋಬೇಡಿ. ನಿಜವಾಗ್ಲೂ ನಾನ್ ನಿಮ್ ಹತ್ರ ಕನ್ಫೆಸ್ ಮಾಡ್ಕೋತೀನಿ. ನನ್ ಕಡೆಯಿಂದ ಏನೇ ತಪ್ಪಾಗಿದ್ರು ಐ ಆಮ್ ಎಕ್ಸ್ಟ್ರೀಮ್ಲಿ ವೆರಿ 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 ಸಾರಿ. ಈ ರಿಜಿಸ್ಟರ್ ಮ್ಯಾರೇಜ್ ವಿಷಯದಲ್ಲಿ ಸತ್ಯವಾಗ್ಲೂ ನಂದೇನು ತಪ್ಪಿಲ್ಲ. ಆದ್ರೆ ನನ್ ತಪ್ಪಿರೋದು ಒಂದೇ, ಅದು ನಿಮ್ ಅಣ್ಣನ್ ಮದ್ವೆ ಅಂತ ನಿಮಗ್ ಹೇಳ್ದೆ ಇರೋದು. ಯಾಕೆ ಹೇಳಿಲ್ಲ ಅಂತ ಕೇಳ್ಬೋದಲ್ವಾ? ಹೇಳಿ. ನಿಮ್ ಫ್ಯಾಮಿಲಿಗೆ ನಾವ್ ಮಿಡಲ್ ಕ್ಲಾಸ್ ಜನ ಅಂತ ಸ್ವಲ್ಪ ಅಸಡ್ಡೆ ಇರಬಹುದು. ಆದ್ರೆ ನಾವ್ ಮಿಡಲ್ ಕ್ಲಾಸ್ ಜನ ಹೇಗ್ ಗೊತ್ತಾ? ನಮ್ಗೆ ಹಣ ಆಸ್ತಿಗಿಂತ ಹೆಚ್ಚಾಗಿ ನಮಗಿರೋದು ಜೀವನದ ಭಯ. ನಾಳೆ ಏನಾಗ್ಬಿಡುತ್ತೋ ಅನ್ನೋ ಆತಂಕ. ಅದು ನಂಬಿಕೆ ದ್ರೋಹ ಅಲ್ಲ, ಪಾಪ, ಭಯ. ಏನಾದ್ರೂ ಕಾರಣದಿಂದ ಈ ಪ್ರಪೋಸಲ್ ಬಿದ್ದು ಹೋದ್ರೆ ನಾಳೆ ದಿನ ಸಫರ್ ಆಗೋದು ಭವಾನಿ ಮನೆಯವರು. ಸಿಂಧು ಯಾವತ್ತೂ ಚೀಟ್ ಮಾಡೋಳಲ್ಲ, ಅವಳನ್ನ ನೀನ್ ನಂಬಿ. ಅಥರ್ವ ಅಮೆರಿಕಕ್ಕೆ ಹೋಗ್ತೀನಿ ಅಂದಾಗ ನನ್ನ ಅಕ್ಕನ ಜೀವನ ಮತ್ತೆ ಭವಿಷ್ಯದ ಬಗ್ಗೆ ಭಯ ಶುರುವಾಯ್ತು. ನನ್ನ ಅಕ್ಕ ಮತ್ತೆ ಅಥರ್ವನ್ ಸಂಬಂಧ ಶಾಶ್ವತವಾಗಿರ್ಲಿ ಅಂತ ನಾನು ಈ ರಿಜಿಸ್ಟರ್ ಮ್ಯಾರೇಜು ಪ್ಲಾನ್ ಮಾಡ್ದೆ. ಹಾಗಂತ ಅಥರ್ವ ಅವ್ರ ಬಗ್ಗೆ ನನಗ್ ನಂಬಿಕೆ ಇಲ್ಲ ಅಂತಲ್ಲ. ಆದ್ರೆ ಅಲ್ಲಿಗೆ ಹೋದ್ಮೇಲೆ ಏನ್ ಬೇಕಾದ್ರೂ ಆಗ್ಬೋದು ಅಲ್ವಾ? ಅವರಿಬ್ರು ಪ್ರೀತಿಗೂ ಯಾವ್ದೇ ರೀತಿ ಅಡ್ಡಿ ಆತಂಕ ಬರಬಾರ್ದು ಅಂತ ಒಂದ್ ಸಣ್ಣ ಸೇಫ್ಟಿ ಮೆಷರ್ ತಗೊಂಡೆ. ಇದರಿಂದ ನಿಮಗ್ ಹರ್ಟ್ ಆಗಿದ್ರೆ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಆದ್ರೆ ನೋಡಿ, ಆದ್ರೆ ಗೀದ್ರೆಲ್ಲ ಏನು ಬೇಡ. ಬೇಕಾದ್ರೆ ನನ್ ಮೇಲೆ ಆಕ್ಷನ್ ತಗೊಳ್ಳಿ. ಪಾಪ ರಾಕೇಶನ್ ಮೇಲೆ ಸಿಟ್ಟು ತೋರ್ಸ್ಕೋಬೇಡಿ. ಇದಕ್ಕೂ ರಾಕೇಶಂಗೂ ಯಾವ ಸಂಬಂಧನೂ ಇಲ್ಲ. ಅವನನ್ನ ಮತ್ತೆ ನಿಮ್ ಕಂಪನಿಗೆ ಜಾಯಿನ್ ಮಾಡ್ಕೊಳ್ಳಿ ಪ್ಲೀಸ್. ನೀವೇ ನನ್ನನ್ನ ಕ್ಷಮಿಸಿದೀನಿ ಅಂತ ಹೇಳೋದ್ ಬೇಡ. ಮತ್ತೆ ನೀವು ಅವನಿಗೆ ಕೆಲ್ಸ ಕೊಟ್ರೆ ನೀವು ಕ್ಷಮಿಸಿದಿರ ಅಂತ ನಾನು ಅರ್ಥ ಮಾಡ್ಕೋತೀನಿ. ಥ್ಯಾಂಕ್ಸ್ ಫಾರ್ ಯೋರ್ ವ್ಯಾಲ್ಯೂಬಲ್ ಟೈಮ್. ಬಾಯ್. ಏನೇ ಸಿಂಧು, 1 ನಿಮಿಷದಲ್ಲಿ ಇಷ್ಟೆಲ್ಲ ಮಾತಾಡ್ಬಿಟ್ಟೆ. ನಿಮ್ಗೊಂಚೂರು ಭಯ ಆಗ್ಲಿಲ್ವಾ? ಸತ್ಯ ಹೇಳೋದಕ್ಕೆ ಯಾಕೋ ಭಯ ಆಗ್ಬೇಕು? ಇರೋ ವಿಷಯನ ಸಮಾಧಾನವಾಗಿ ಹೇಳಿದ್ರೆ ಯಾರೇ ಆಗ್ಲಿ ಖಂಡಿತ ಒಪ್ಕೊಂಡು ಐಸ್ ತರ ಕರ್ಗೋಗ್ಬಿಡ್ತಾರೆ. ಸುಮ್ನಿರಿ ಅಪ್ಪ. ನನ್ ಮಾತಿಗೆ ಯಾರಾದ್ರೂ ಕರ್ಗೋ ಹಾಗಿದ್ರೆ ಮೊದ್ಲು ನಿಮ್ ಹೆಂಡತಿನೇ ಕರ್ಗೋಗ್ಬೇಕಾಗಿತ್ತು. ಆದ್ರೆ ನಿಮ್ ವೈಫು ನನ್ನ ಅರ್ಥನೇ ಮಾಡ್ಕೊಳಲ್ಲ. ಏನಾಯ್ತು? ನನ್ನ ಮತ್ತೆ ಕಂಪ್ನಿ ರೀಜಾಯಿನ್ ಮಾಡ್ಕೊಂಡಿರ್ ಕಣೆ. ಆಲ್ ದ ಬೆಸ್ಟ್ ಕಣೋ. ಇರು, ನಾನು ಇವಾಗ್ಲೇ ವಿರಾಟ್ಗೆ ವಾಯ್ಸ್ ಮೆಸೇಜ್ ಹಾಕ್ತೀನಿ. MD ಸಾಹೇಬ್ರೆ, ಥ್ಯಾಂಕ್ ಯು ಅಂದ್ರೆ ಬರೀ ಮಾತಾಗುತ್ತೆ. ನೀವ್ ನನ್ನ ಕ್ಷಮಿಸಿದಿರಾ ಅಂತ ಕನ್ಫರ್ಮ್ ಆಯ್ತು. ಯು ಆರ್ ಸೋ ಕೈಂಡ್. ಥ್ಯಾಂಕ್ ಯು ಸೋ ಮಚ್. ನೋಡ್ದ್ಯಾಪ, ಎಲ್ಲ ಒಳ್ಳೇದೇ ಆಗ್ತಿದೆ.